ರಿಟರ್ನ್ ನಮ್ಮ ಮಗಳು ಬೆಂಗಳೂರು ಸಾಯಿಗೊಂಡು ಬಂಗಾರದ ಅಂಗಡಿಯಲ್ಲಿ ಕೆಲಸ ಮಾಡ್ತಾರೆ. ಅಲ್ಲೇ ಪಕ್ಕದಲ್ಲಿ ಪಿ ಜಿ ಬಿಟ್ಟು 1 ವರ್ಷ ಆಗಿತ್ತು. ಅಲ್ಲಿವರೆಗೂ ನನ್ನ ಮಗಳು ಆರಾಮಾಗಿತ್ತು. ಪಿ ಜಿಗೂ ನಾನು ಕೇಳ್ತಿದ್ದೆ, ಮತ್ತು ಅವರು ಅಂಗಡಿಯಲ್ಲೂ ಏನಾದ್ರು ಸಮಸ್ಯೆ ಇದೆ ಮಗ ಅಂತೆಲ್ಲ ಕೇಳ್ತಿದ್ದೆ, ವಿಚಾರ ಮಾಡ್ತಿದ್ದೆ. ನಿನ್ನೆಗಳು ಕೂಡ ಪ್ರತಿನಿತ್ಯ ನನ್ನ ಮಗಳಿಗೆ ವಾಣಿಜ್ಯ ಬೆಳಿಗ್ಗೆ ಮತ್ತು ರಾತ್ರಿ 2 ಸಲ ನಾನು ಮಾಡ್ತೀನಿ. ಬೆಳಿಗ್ಗೆ ನಿನ್ನೆಗಳು ಕೂಡ 7:40 ನಾವು ಫೋನ್ ಮಾಡಿ ಫೋನಲ್ಲಿ ಮಾತಾಡಿದ್ವಿ. ಸ್ನಾನ ಮಾಡ್ಕೊಂಡು ಪಿ ಜಿಲಿ ಇದ್ದೀನಿ ಅಪ್ಪಾಜಿ, ತಿಂಡಿ ಹೋಗ್ಬೇಕು, ತಿಂಡಿ ಬಿಟ್ಟು ನಾನು ಮತ್ತೆ ಹೋಗ್ಬೇಕು ಕೆಲಸಕ್ಕೆ. ಒಂದೇ ಥರ. ಆ ನಂತರ 9:15 ನಂತರ ನನಗೆ ಬ್ಯಾಕ್ವರ್ಡಿಗೆ ರೇಷನ್ ತರಲಿಕ್ಕೆ 10 ಗಂಟೆಗೆ ಸಾಕ್ಷಿ ಅನ್ನೋ ಒಂದು ಹುಡುಗಿ ತಂದೆ ನಂಗೆ ಫೋನ್ ಮಾಡಿ, ಚಿಕ್ಕಪ್ಪ ನಂಗೆ ಫೋನ್ ಮಾಡಿ, ಪುನೀತಾ ಅಂತ, ನಿಮ್ಮ ಮಗಳು ಪಿ ಜಿಯಿಂದ ಅಲ್ಲಿ ಕೆಲಸಕ್ಕೂ ಹೋಗಿಲ್ಲಂತೆ, ಪಿ ಜಿಲೂ ಇಲ್ಲಂತೆ, ನಾನು ಸಂಜೆ ಒಳಗೆ ನಿಮ್ಗೆ ಕಾಣೋದಿಲ್ಲ, ನಾನು ಸಾಯ್ತೀನಿ ಅಂತ ಸಾಕ್ಷಿ ಹತ್ರ ಹೇಳಿದ್ದಾಳೆ ನಿಮ್ಮ ಮಗಳು. ಮುಂದೆ ಏನು ಅಂತ ನೀವು ಸ್ವಲ್ಪ ಗಾಬರಿ ತಗೋಬೇಕು ಅಂತ. ಆಮೇಲೆ ನಾನು ನಮ್ಮ ಮಗಳಿಗೆ, ದೊಡ್ಡ ಮಗಳು ಅಲ್ಲೇ ಪಕ್ಕದಲ್ಲೇ ಒಂದು 20 ಕಿಲೋಮೀಟರ್ ಅಂತ, ಅದು ಕಂಪ್ನಿ ಒಳಗಿದ್ಲು. ನನ್ನ ಮಗಳಿಗೆ ಫೋನ್ ಮಾಡಿ ನನ್ನ ಮಗಳು ಹೋಗಿ ಪಿ ಜಿ ಎಲ್ಲ ಕೊಟ್ಟಿದ್ವಿ. ಪಿ ಜಿಲೂ ಇರಲಿಲ್ಲ ನನ್ನ ಮಗಳು. ಅಲ್ಲಿ ಬಂಗಾರದ ಅಂಗಡಿಲಿ ಹೋಗಿ ಕೇಳಿದಾಗ ಇಲ್ಲ ಬಂದಿಲ್ಲ ಅಂತ ಹೇಳಿದ್ರು. ಆ ನಂತರ ಅಲ್ಲಿ ಪಿ ಜಿಯಿಂದ ಎದುರುಗಡೆ ಸ್ವಲ್ಪ ದೂರದಲ್ಲಿ, ನಾನು ನೋಡಿಲ್ಲ, ಮಗಳು ಹೇಳಿದ್ರು ಸ್ವಲ್ಪ ದೂರದಲ್ಲಿ ಕೆರೆ ಇದೆ. ಆ ಕೆರೆಯಲ್ಲಿ ಹೋಗಿ 2-3 ಸರಿ ವಿಸಿಟ್ ಮಾಡಿ ನೋಡಿದ್ದಾರೆ. ಏನಾದ್ರು ಇದು ಏನಾದ್ರು ಕುರು ಕಾಣುತ್ತಾನಂತ ನೋಡಿದಾಗ ಏನೂ ಕಾಣಿಲ್ಲ. ಮತ್ತು ರಿಟರ್ನ್ ಹೋದಾಗ ನನ್ನ ಮಗಳು, ದೊಡ್ಡ ಮಗಳೇ ಕೊಡಿಸಿದ್ದು ಸ್ಲಿಪ್ಪರ್ ಇದ್ದವು. ಆ ಸ್ಲಿಪ್ಪರ್ ಮೇಲೆ ನನ್ನ ತಂಗಿದೇ ಇದ್ದು ಸ್ಲಿಪ್ಪರ್ ಅಂತೇಳಿ ಅಲ್ಲಿ ಪೊಲೀಸ್ನವರಿಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟು, ಅವರ ನಂತರ ಪೊಲೀಸ್ನವರು ಸಹಕಾರದಿಂದ ನಮ್ಮ ಮಗಳು ಬಾಡಿಯನ್ನು ತೆಗೆದುತ್ತಾರೆ. ಯಾವ ಸ್ಟೇಷನು? ಅದು ಬೆಂಗಳೂರಲ್ಲಿ. ಈ ಹಿಂದೆ ಏನಾದ್ರು ಹಿಂಗೇನಾದ್ರು ಸಮಸ್ಯೆ ಆಗ್ತಿದೆ ಅಂತ? ನನ್ನ ಮಕ್ಕಳು 2 ಮಕ್ಕಳು ಏನು ಇಷ್ಟೊಳಗೆ ಇಂಥ ಸಮಸ್ಯೆ ಯಾವುದೇ ಘಟನೆಗಳಲ್ಲಿ ಭಾಗಿಯಾಗಲಿಲ್ಲ, ಆಗೋಕ್ಕೂ ನಾವು ಬಿಡಲಿಲ್ಲ. ಈಗ ಡೆತ್ ನೋಟಲ್ಲಿ ಏನಂತ ಬರ್ತಿದ್ದಾರೆ ನಿಮ್ಮ ಮಗಳು? ಡೆತ್ ನೋಟಲ್ಲಿ ಏನಂತ ನಮ್ಮ ದೊಡ್ಡ ಮಗಳಿಗೆ ಗೊತ್ತು ಸರ್. ನಾನು ನನ್ನ ಮಗಳಿಗೆ ಆತ್ಮ ಶಾಂತಿ ಸಿಗಬೇಕು. ನನ್ನ ಮಗಳಿಗೆ ಏನು ಅನ್ಯಾಯ ಆಗ್ಯದ, ನನ್ನ ಮಗಳಿಗೆ ಯಾರಿಂದ ಅನ್ಯಾಯ ಆಗ್ಯದ, ನಮ್ಗೆ ನ್ಯಾಯ ಕೊಡ್ತಾರೆ. ಈಗ ಯಾರಿಂದ ಸಮಸ್ಯೆ ಆಗಿದೆ ಅಂತ ನಿಮ್ಗೆ ಈಗಿರೋ ಮಾಹಿತಿ? ನಮಗೆ ಈಗ ಮಾಹಿತಿ ಪ್ರಕಾರ ಯಾವುದೋ ಹುಡುಗ ವಾಟ್ಸಪ್ಪಲ್ಲಿ ಏನೋ ಬಾರಿ ಕಿರ್ಕ್ ಮಾಡ್ತಿದ್ದಂತೆ, ಮಾನಸಿಕವಾಗಿ ಹಿಂಸೆ, ಕಿರ್ಕೊಳ ಕೊಡೋದು. ಇಲ್ಲಿ ಅಳೂರು ಅಂತೇಳಿ ಸ್ವಾಮಿ ನಾಯ್ಕ ಅಂತೇಳಿ ಅವ್ರ ಮಗ, ಅವನ ಹುಡುಗನ ಹೆಸರು ಏನೋ ಇದೆ, ಅಭಿಷೇಕ್ ಅಂತೇಳಿ. ಆ ಹುಡುಗ ಟಾರ್ಚರ್ ಮಾಡ್ತಿದ್ದಂತೆ ನನಗೆ ತಿಳಿದ ಪ್ರಕಾರ. ಆವಾಗ ನಾನು ಈ ಹುಡುಗನ ಹತ್ರ ಕೇಳಿದೆ, ನಾನು ಹಿಂಗೇನೋ ನಮ್ಮ ಮಗಳಿಗೆ ಯಾಕೆ ಅಂತ ಹೇಳಿದಾಗ, ಅವ್ನು ಏನು ಮಾಡ್ತೀವಿ ಮಾಡ್ಕ, ನಾ ಮಾಡಿದ್ರೆ ಹೌದು ಅಂದೆ. ಯಾವತ್ತು ನೀವು ಕೇಳಿದ್ದು? ನಿನ್ನೆ ಕೇಳಿದ್ದು. ಆ ನಂತರ ಅಳೂರು ರವಿ ಅನ್ನೋರಿಗೆ ಕೇಳಿ, ನಿಮ್ಮೂರು ಹುಡುಗ ನೀನು ಸ್ವಲ್ಪ ರಾಜಕೀಯಲ್ಲಿದೆ ಅದನ್ನು ವಿಚಾರ ಕೇಳು ಅಂತ. ಅವ್ರ ಕುಟುಂಬದವನೇ. ಅವ್ನು ಕೇಳಿದ್ರು ಕೂಡ ಅವ್ರು ರೆಸ್ಪಾನ್ಸ್ ಮಾಡಿ ನಂಗೆ ರೆಸ್ಪಾನ್ಸ್ ಮಾಡಿದ್ದಾಗ ನನಗೆ ದುಃಖ ಬಂತು, ಅಳು ಬಂತು. ನಾನು ಫೋನ್ ಕಟ್ ಮಾಡ್ತೀನಿ. ನನ್ನ ಮಗಳಿಗೆ ಈ ಥರ ಅನ್ಯಾಯ ಆಗಿದೆ, ಯಾರಿಂದ ಆಗಿದೆ ನಮಗೆ ನ್ಯಾಯ ಬೇಕು. ನಾವು ಬಡವರು, ನನಗೆ 2 ಹೆಣ್ಣುಮಕ್ಕಳು. ನನ್ನ ಮಕ್ಕಳನ್ನು ಸಾಕಿದ್ದು ಅಂದರೆ ಗಿಣಿ ಸಾಕಿದಂಗೆ ಸಾಕಿದೆ ಸರ್. ಆಯಿತಾ, ನನಗೆ ಇಷ್ಟು ಇದರಲ್ಲಿ ನ್ಯಾಯ ಬೇಕು, ಸತ್ಯಾಂಶ ಏನಾಗಿದೆ ನನಗೆ ನ್ಯಾಯ ಬೇಕು.